ಟಿವಿ9 ನ್ಯೂಸ್9 ಸಹಭಾಗಿತ್ವದ ಆಟೋಮೊಬೈಲ್ ಎಕ್ಸ್ಪೋ ಎರಡನೇ ದಿನಕ್ಕೆ ಕಾಲಿಟ್ಟಿದೆ. ಟಿವಿ9 ಸಹಭಾಗಿತ್ವದಲ್ಲಿ ನ್ಯೂಸ್9 ಪ್ರಸ್ತುತಪಡಿಸ್ತಾ ಇರುವಂತಹ ಎಕ್ಸ್ಪೋ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಎಕ್ಸ್ಪೋ ಆಯೋಜನೆ ಮಾಡಲಾಗಿದೆ. ನಿನ್ನೆ ಆಟೋಮೊಬೈಲ್ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗಿತ್ತು. ಇಂದು ಮತ್ತು ನಾಳೆ ಕೂಡ ನಡೆಯುತ್ತೆ ಆಟೋಮೊಬೈಲ್ ಎಕ್ಸ್ಪೋ. ಎಲ್ಲ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಆಟೋಮೊಬೈಲ್ ನಿಮಗೆ ಇಲ್ಲಿ ಸಿಗುತ್ತೆ. ಕಲರ್ಫುಲ್ ಕಾರ್ಸ್, ಬ್ಯೂಟಿಫುಲ್ ಬೈಕ್, ಜೊತೆಗೆ ಫೈನಾನ್ಸ್ ಸೌಲಭ್ಯ ಎಲ್ಲವೂ ಕೂಡ ನಿಮಗಿಲ್ಲಿ ಒಂದೇ ರೂಫ್ ಅಡಿಯಲ್ಲಿ ಎಲ್ಲದರ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. ನಿಮಗೆ ಸುವರ್ಣಾವಕಾಶ ವಾಹನವನ್ನು ಖರೀದಿ ಮಾಡಬೇಕು ಅಂತ ಯಾರಾದರೂ ಕೂಡ ಅಂದುಕೊಂಡಿದ್ರೆ ವೀಕೆಂಡ್ನಲ್ಲಿ ಇದನ್ನು ಮಿಸ್ ಮಾಡಬೇಡಿ. ವಿಸಿಟ್ ಮಾಡಿ, ನಿಮ್ಮ ನೆಚ್ಚಿನ ವಾಹನವನ್ನು ನೋಡಿ, ಖರೀದಿ ಮಾಡಿ, ಅದ್ರ ಬಗ್ಗೆ ಮಾಹಿತಿಯನ್ನು ಪಡೀರಿ. ಎಕ್ಸ್ಪೋಗೆ ಪ್ರವೇಶ ಉಚಿತ ಇರುತ್ತೆ. ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಫ್ರೀ ಇರುತ್ತೆ. ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಟಿವಿ9 ಸಹಭಾಗಿತ್ವದಲ್ಲಿ ನ್ಯೂಸ್9 ಅರ್ಪಿಸ್ತಾ ಇರುವಂತಹ ಆಟೋಮೊಬೈಲ್ ಎಕ್ಸ್ಪೋ ಇದು. ನಿನ್ನೆ ಆಟೋಮೊಬೈಲ್ ಎಕ್ಸ್ಪೋಗೆ ಚಾಲನೆಯನ್ನು ಕೊಡಲಾಗಿದೆ. ಭರ್ಜರಿ ರೆಸ್ಪಾನ್ಸ್ ನಿನ್ನೆಯಿಂದನೇ ಶುರುವಾಗಿದೆ ಎಕ್ಸ್ಪೋಗೆ. ಇವತ್ತು ಮತ್ತು ನಾಳೆ 2 ದಿನ ಅದ್ದೂರಿಯಾಗಿ ನಡೆಯುತ್ತೆ. ಎಲ್ಲ ಕೋಟಿಯಿಂದ ಹಿಡಿದು ನಿಮಗೆ 3-4 ಲಕ್ಷದವರೆಗಿನ ಬೆಲೆ ಬಾಳುವ ಕಾರುಗಳವರೆಗೆ ಹಾಗೂ 30-40 ಸಾವಿರದಿಂದ ಹಿಡಿದು ಲಕ್ಷಗಟ್ಟಲೆ ಬೆಲೆ ಬಾಳುವ ಬೈಕ್ಗಳವರೆಗೆ ಎಲ್ಲವೂ ಕೂಡ ನಿಮಗೆ ಇಲ್ಲಿ ಒಂದೇ ಕಡೆ ನೋಡ್ಬೋದು, ಪರ್ಚೇಸ್ ಮಾಡ್ಬೋದು. ನಿಮ್ಮ ಬಜೆಟ್ಗೆ ತಕ್ಕ ಹಾಗೆ ಬೇರೆ ಬೇರೆ ಬ್ರ್ಯಾಂಡ್ಗಳ ಬೇರೆ ಬೇರೆ ವೆಹಿಕಲ್ಸ್ ಇರುತ್ತೆ. ಕಂಪ್ಯಾರಿಸನ್ ಮಾಡ್ಬೋದು. ಅದರ ಸ್ಪೆಸಿಫಿಕೇಷನ್ಸ್ ಏನು, ಇದರ ಸ್ಪೆಸಿಫಿಕೇಷನ್ಸ್ ಏನು, ಅದರ ಪ್ರೈಸ್ ಏನು, ಇದರ ಪ್ರೈಸ್ ಏನು, ಎಲ್ಲದರ ಬಗ್ಗೆ ಮಾಹಿತಿಯನ್ನು ಪಡಿಬೋದು. ಫೈನಾನ್ಸ್ ಕೂಡ ಇಲ್ಲಿ ವ್ಯವಸ್ಥೆ ಇರುತ್ತೆ. EMIಯಲ್ಲಿ ವೆಹಿಕಲನ್ನು ತಗೊಳ್ಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಫೈನಾನ್ಸ್ ಸೌಲಭ್ಯ ಕೂಡ ಇಲ್ಲೇ ನಿಮಗೆ ಮಾಹಿತಿ ಸಿಗುತ್ತೆ. ಎಲೆಕ್ಟ್ರಿಕ್ ವಾಹನಗಳ ಬಗ್ಗೆ ಕೂಡ ತಾವು ಮಾಹಿತಿಯನ್ನು ಪಡ್ಕೋಬೋದು. ಸೊ ಈ ಅವಕಾಶವನ್ನು ಇವತ್ತು ಮತ್ತು ನಾಳೆ ಸಿಲಿಕಾನ್ ಸಿಟಿಯ ಜನ, ರಾಜ್ಯದ ಜನ ಸದುಪಯೋಗ ಪಡಿಸ್ಕೋಬೋದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಶ್ರುತಿ ಈಗ ಆಟೋಮೊಬೈಲ್ ಎಕ್ಸ್ಪೋ ಸ್ಥಳದಿಂದ ಲೈವ್ ಇದ್ದಾರೆ. ಶ್ರುತಿ, ಹೇಗೆ ಸಾಗ್ತಾ ಇದೆ ಎಕ್ಸ್ಪೋ? ಅಮರ್ ಪ್ರಸಾದ್, ನೀವಿವಾಗ ಸದ್ಯ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ನಾನು ಒಂದಷ್ಟು ಕಲರ್ಫುಲ್ ಬೈಕ್ ಗಳನ್ನ ತೋರಿಸ್ತೀನಿ. 250cc ಇಂದ ಹಿಡಿದು 1000cc ವರೆಗೂ ಕೂಡ ಸಖತ್ ಅಟ್ರಾಕ್ಟಿವ್ ಆದಂತಹ ಬೈಕ್ ಗಳು ಎಲ್ಲರನ್ನ ಕೈಬೀಸಿ ಕರೀತಾ ಇರುವಂತದ್ದು. ಯಂಗ್ಸ್ಟರ್ಸ್ ಗಳನ್ನ ಅಟ್ರಾಕ್ಟ್ ಮಾಡೋಕೆ ಅಂತಾನೆ ಸಾಕಷ್ಟು ಬೈಕ್ ಗಳು ಇರುವಂತದ್ದು ನೋಡ್ಬೋದು ದೃಶ್ಯಗಳಲ್ಲಿ. ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ಅದರಲ್ಲೂ ಲಾಂಗ್ ರೈಡ್ ಹೋದ್ರಂತೂ ಸಖತ್ತು ಮಜವಾಗಿರುತ್ತೆ ಅಂತಾನೆ ಹೇಳ್ಬೋದು. ವೆರೈಟಿ ಬೈಕ್ ಗಳು ಆಟೋ ಎಕ್ಸ್ಪೋದಲ್ಲಿ ಲಭ್ಯವಾಗ್ತಾ ಇರುವಂತದ್ದು. ತ್ರಿಪುರ ವಾಸಿನಿಯಲ್ಲಿ ನಡೀತಾ ಇರುವಂತಹ ಆಟೋ ಎಕ್ಸ್ಪೋಗೆ ಸಾಕಷ್ಟು ಜನ ಬಂದಿದ್ದಾರೆ. ತಮಗೆ ಬೇಕಾದಂತಹ ಕಾರ್, ಬೈಕ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಎಷ್ಟೊಂದು ಜನ ಈಗ ಆಲ್ರೆಡಿ ಬಂದಿದ್ದಾರೆ. ತಮ್ಮ ಕನಸಿನ ಕಾರ್, ಬೈಕ್ ಖರೀದಿ ಮಾಡೋದಕ್ಕೆ ಮುಗಿಬಿದ್ದಿರುವಂತದ್ದು. ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ಕಲರ್ ಕಾರ್ಗಳು ಎಲ್ಲರನ್ನ ಕಣ್ಣು ಕುಗ್ತಾ ಇರುವಂತದ್ದು. ಯಾವ್ದನ್ನ ತಗೋಬೇಕು, ಯಾವ್ದನ್ನ ಬಿಡ್ಬೇಕು, ಯಾವ ಕಂಪನಿ ಕಾರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಬೆಸ್ಟ್, ಯಾವ ಕಲರ್ ನಲ್ಲಿ ಕಾರನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಹೀಗೆ ಕನ್ಫ್ಯೂಸ್ ಆದಂತ ಕಾರ್ಗಳು ಕೈಬೀಸಿ ಕರೀತಾ ಇರುವಂತದ್ದು ಸಖತ್ ಅಟ್ರಾಕ್ಟಿವ್ ಆಗಿದೆ. ಜೊತೆಗೆ ಇಲ್ಲಿ ಸಾಲ ಸೌಲಭ್ಯದ ವ್ಯವಸ್ಥೆನೂ ಕೂಡ ಇದೆ. ಹೀಗಾಗಿ ಸಾಕಷ್ಟು ಜನ ಬಂದಿದ್ದಾರೆ. ಮುಂಜಾನೆಯಿಂದಲೇ ಬಂದು ತಮಗೆ ಬೇಕಾದಂತ ಕಾರ್ಗಳು ಯಾವ ತರ ಇದೆ, ಆ ಟೆಕ್ನಾಲಜಿಯಲ್ಲಿ ಏನು ಚೇಂಜ್ ಆಗಿದೆ, ಅದರಲ್ಲೂ ಈ ಬಾರಿ 2019ಗೆ ಏನಾದ್ರೂ ಹೊಸದಾದಂತಹ ಮಾಡೆಲ್ಗಳು ಬಂದಿದ್ಯಾ, ಇದೆಲ್ಲ ಬಗ್ಗೆ ಕೂಡ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಇಂದು ಮತ್ತು ನಾಳೆ ಎಕ್ಸ್ಪೋ ನಡೆಯುತ್ತೆ. ಎಕ್ಸ್ಪೋದಲ್ಲಿ ಸಾಕಷ್ಟು ವೆರೈಟಿ ಕಾರ್ಗಳು ಇರುವಂತದ್ದು. ಅದರಲ್ಲೂ ಈಗ ಬೇಸಿಗೆನಲ್ಲಿ ಕೂಲ್ ಆಗಿ ಕಾರಲ್ಲಿ ಕುತ್ಕೊಂಡು ಲಾಂಗ್ ರೈಡ್ ಹೋಗ್ಬೇಕು, ಫ್ಯಾಮಿಲಿ ಜೊತೆ ಟ್ರಿಪ್ ಮಾಡಬೇಕು ಅನ್ನುವಂಥವ್ರು ಇಲ್ಲಿ ಬಂದು ಕಾರನ್ನ ಪರ್ಚೇಸ್ ಮಾಡ್ಬೋದು. ಜೊತೆಗೆ ಫ್ರೆಂಡ್ಸ್ ಕೂಡ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಸಾಕಷ್ಟು ಪ್ಲಾನ್ ಮಾಡಿರ್ತಾರೆ. ಇದೇ ತರ ಬೈಕ್ ಬೇಕು, ಕುಂತಲ್ಲೇ ಸ್ಪೀಡ್ ಆಗಿ ಹೋಗುವಂತ ಬೈಕ್ ಬೇಕು ಅನ್ನುವಂತ ಕನಸನ್ನ ಕಂಡಿರ್ತಾರೆ. ಅಂಥವ್ರಿಗೂ ಕೂಡ ಸಾಕಷ್ಟು ವೆರೈಟಿ ಬೈಕ್ಗಳು ಇರುವಂತದ್ದು. ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ. ಒಟ್ಟಿನಲ್ಲಿ ಸೌತ್ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಲಾಂಚ್ ಆಗಿರುವಂತಹ ಕೆಲವೊಂದು ಬೈಕ್ಗಳು ಕೂಡ ಇಲ್ಲಿರುವಂತದ್ದು. ಜೊತೆಗೆ ಕಾರ್ಗಳು ಕೂಡ ಸಖತ್ತು ಅಟ್ರಾಕ್ಟಿವ್ ಆಗಿದೆ. ಸೊ ಇವತ್ತು ಮತ್ತೆ ನಾಳೆ ತ್ರಿಪುರ ವಾಸಿನಿ ಅರಮನೆ ಮೈದಾನದಲ್ಲಿ ಎಕ್ಸ್ಪೋ ನಡೀತಾ ಇದೆ. ಗ್ರಾಹಕರು ಬರ್ಬೋದು, ಇದರ ಸದುಪಯೋಗವನ್ನ ಪಡಿಸಿಕೊಳ್ಳಬಹುದಾಗಿದೆ. ಅಮರ್ ಪ್ರಸಾದ್, ಥ್ಯಾಂಕ್ ಯು ಶ್ರುತಿ.